ಇವತ್ತು ಎರಡೆರಡು ಪ್ರತಿಭಟನೆಗಳಿಗೆ ಮೈಸೂರು ಸಾಕ್ಷಿಯಾಗಬೇಕಾಯಿತು. ಒಂದು ಬಿಜೆಪಿ ನಡೆಸಿದಂತಹ ಪ್ರತಿಭಟನೆ, ಮಗದೊಂದು ಕಾಂಗ್ರೆಸ್ ಕೂಡ ಮೂಡ ಎದುರು ಪ್ರೊಟೆಸ್ಟ್ ಅನ್ನ ಮಾಡಿತು. ಬಿಜೆಪಿ ದ್ವೇಷದ ರಾಜಕೀಯ ಮಾಡ್ತಾ ಇದೆ ಅಂತ ಕಾಂಗ್ರೆಸ್ ಕಿಡಿಕಾರ್ತು. ಬಿಜೆಪಿ ಪ್ರತಿಭಟನೆಗೆ ನುಗ್ಗಲು ಯತ್ನಿಸಿದಂತಹ ಕಾಂಗ್ರೆಸ್ ಕಾರ್ಯಕರ್ತರನ್ನ ಬ್ಯಾರಿಕೇಡ್ ಹಾಕಿ ಪೊಲೀಸರು ತಡೆದ್ರು. ಈ ವೇಳೆ ತಳ್ಳಾಟ, ನೂಕಾಟವೇ ನಡೆದು ಹೋಯಿತು. ಸಂಘರ್ಷ ಏರ್ಪಡುತ್ತೆ ಅಂತ ಗೊತ್ತಾಗಿ ಕಮಿಷನರ್ ಸೀಮಾ ಲಾಟ್ಕರ್ ಮನವೊಲಿಸೋ ಕೆಲಸವನ್ನ ಮಾಡಿದ್ರು. ಪಡ್ಕೊಂಡಿದ್ದಾರೆ, ಅತಿಕ್ರಮ ಪಡ್ಕೊಂಡಿದ್ದಾರೆ ಹೇಳಿ ಅವರೇನು ಆರೋಪ ಮಾಡ್ತಾ ಇದ್ದಾರೆ. ಸುಳ್ಳು ಆರೋಪಗಳ ಬಗ್ಗೆ ನಾವೆಲ್ಲ ಪ್ರತಿಭಟನೆ ಮಾಡ್ಲಿಕ್ಕೆ ನಾವು ಸೇರಿದ್ದೇವೆ. ಈಗ ಬಿಜೆಪಿ ಅವ್ರದ್ದು ಏನಾಗಿದೆ ಅಂತ ಹೇಳಿದ್ರೆ ಅಧಿಕಾರಕ್ಕೆ ಕಳ್ಕೊಂಡು ಅವ್ರು ಹುಚ್ಚರಂತಾಗಿದ್ದಾರೆ. ಜೊತೆಗೆ ಅವರು ಸಣ್ಣ ಸಣ್ಣ ವಿಚಾರಗಳನ್ನು ದೊಡ್ಡ ದೊಡ್ಡ ವಿಚಾರವನ್ನಾಗಿ ಮಾಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದಾರೆ. ಏನು ಇವತ್ತು ಸಿದ್ದರಾಮಯ್ಯನವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಅದರಲ್ಲಿ ಯಾವುದೇ ರೀತಿಯ ಹುರುಳಿಲ್ಲ, ಅದರಲ್ಲಿ ಯಾವ ಸತ್ಯನೂ ಇಲ್ಲ. ಅವರು ನ್ಯಾಯಬದ್ಧವಾಗಿ ಬರಬೇಕಾದಂತ ಪಾಲನೆ ಅವ್ರು ಪಡ್ಕೊಂಡಿದ್ದಾರೆ. ಆದರೂ ಅವರು ಸಿದ್ದರಾಮಯ್ಯನವ್ರು ಒಬ್ಬರನ್ನೇ ಟಾರ್ಗೆಟ್ ಮಾಡಿ ಅವರೊಬ್ಬರನ್ನೇ ಉದ್ದೇಶ ಇಟ್ಕೊಂಡು ಇವತ್ತು ಇಡೀ ಈ ವಿಚಾರದಲ್ಲಿ ಹೇಳ್ತಾ ಇದ್ದಂಥ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ವಿ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಅವ್ರು ಹೇಳ್ತಾ ಇದ್ದಿದ್ದು. ಸುಳ್ಳನ್ನು ಹೇಳ್ಕೊಂಡು ಈ ಥರ ಎಲ್ಲ ಪ್ರತಿಭಟನೆ ಮಾಡ್ತಾ ಇದ್ರು ಅಂತ ಹೇಳಿ ಕಾಂಗ್ರೆಸ್ ಪದೇ ಪದೇ ಹೇಳುತ್ತೆ, ಏನು ಪ್ರಜಾಪ್ರಭುತ್ವ ಕತ್ತಲಲ್ಲಿ ಹೋಗ್ತಾ ಇದೆ, ತುಳಿದು ಹಾಕ್ತಾ ಇದ್ದಾರೆ ಅಂತ ಹೇಳಿ. ಇವತ್ತು ವಿರೋಧ ಪಕ್ಷ ಒಂದು ಪ್ರತಿಭಟನೆ ಮಾಡ್ತಾ ಇದೆ ಅಂತಂದಾಗ ನೀವು ಹೋಗಿ ಅಲ್ಲಿ ಮಾಡ್ತಾ ಇದ್ದಿದ್ದೇನು? ಇವತ್ತು ಪಾದಯಾತ್ರೆ, ಹಿಂದೆ ಕಾಂಗ್ರೆಸ್ ಸಿದ್ದರಾಮಯ್ಯನವರು ಕೂಡ ಪಾದಯಾತ್ರೆಯನ್ನು ಮಾಡಿದರು. ಆಗ ಕಡಿವಾಣ ಹಾಕ್ಲಾರ್ದೆ ಪಾದಯಾತ್ರೆಯನ್ನು ಮಾಡ್ಕೊಂಡ್ರು. ಇವತ್ತು ಬೆಂಗಳೂರಿಂದ ಮೈಸೂರಿಗೆ ಹೋಗ್ತೀನಿ ಅಂದಾಗ ತಡೆಯುವಂಥ ಕೆಲಸ ಆಯಿತು. ಇವತ್ತು ಪ್ರಜಾಪ್ರಭುತ್ವ ಇದೆಯಾ ಅದು? 40% ಏನಾಯಿತು ಅಂತ ಹೇಳಬೇಕಾಗಿತ್ತು. ಮಾನ್ಯ ವೆಂಕಟೇಶ್ ಅವರು ಸಚಿವರಲ್ವಾ, ಹೇಳಬೇಕಾಗಿತ್ತು. 40% ನೀವು ಆರೋಪ ಮಾಡಿದ್ದನ್ನು ಪ್ರೂವ್ ಮಾಡಿದ್ರಾ? ಎದುರಾಳಿಗಳೇನಾದರೂ ನಿಮ್ಮ ಮೇಲೆ ಹೇಳಿದ ತಕ್ಷಣ ಉರಿಯತ್ತೆ. ನೀವು ಯಾರ ಮೇಲಾದರೂ ಹೇಳದಂಥ ಸಂದರ್ಭದಲ್ಲಿ ಅದು ಸರಿ ಇರುತ್ತೆ ಅಲ್ವಾ? ಸರ್ಕಾರದ ವಿರುದ್ಧ ಫೋಟೋಗೋಸ್ಕರ ಅಥವಾ ಒಂದಿಷ್ಟು ವಿಡಿಯೋಗೋಸ್ಕರ ಇವತ್ತು ಬಿಜೆಪಿ ಪ್ರತಿಭಟನೆ ಮಾಡೋದಂಗೆ ಕಾಣಿಸ್ತಾ ಇದೆ ಅಲ್ಲಲ್ಲಿ. ಅದನ್ನು ಬಿಟ್ಟರೆ ಇನ್ನೇನೂ ಇಲ್ಲ. ಇವತ್ತು ಕೂಡ ಪ್ರತಿಭಟನೆ ಮುಂದುವರೆದಿದೆ. ಮೂಢ ಅಸ್ತ್ರವನ್ನು ಪ್ರಯೋಗಿಸಿದ್ದಾರಂತೆ. ರಾಜ್ಯಾದ್ಯಂತ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡಿದ್ದಾರೆ. ಮೂಢ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ BY ವಿಜೇಂದ್ರ ನೇತೃತ್ವದಲ್ಲಿ ಮೈಸೂರು ಚಲೋ ಹಮ್ಮಿಕೊಳ್ಳಾಯಿತು. ಆದರೆ ಮೈಸೂರು ರಸ್ತೆಯಲ್ಲಿ ಪೊಲೀಸರು ಅವರನ್ನ ತಡೆದ್ರು. ವಿಜೇಂದ್ರ, ಶಾಸಕ ಮುನಿರತ್ನ ಸೇರಿ ಎಲ್ಲರನ್ನ ಕೂಡ ಬಂಧಿಸಿದ್ದಾರೆ, ರಿಲೀಸ್ ಮಾಡಿದರು. ಈ ವೇಳೆ ಹೈಡ್ರಾಮಾ ನಡೆದಿದೆ. ಅಲ್ಲಿ ಪೊಲೀಸರು ಮೈಸೂರಿಗೆ ಹೋಗದಂತೆ ಎಲ್ಲ ನಾಯಕರನ್ನು ತಡೆದ್ರು. ಮತ್ತೆ ಮೈಸೂರು ರಸ್ತೆ ಟೋಲ್ ಬಳಿ ಪ್ರತಿಭಟನೆ ಮಾಡಿದರು. ಇದಕ್ಕೂ ಅವಕಾಶ ಕೊಡದ ಪೊಲೀಸರು ಮತ್ತೊಮ್ಮೆ ವಿಜೇಂದ್ರ ಆ್ಯಂಡ್ ಟೀಮ್ರನ್ನು ಬಂಧಿಸಿ ಬಿಡದಿ ಪೊಲೀಸ್ ಠಾಣೆಗೆ ಕರೆದೊಯ್ದು ಬಿಡುಗಡೆ ಮಾಡಿದರು. ಮೂಢ ಅಕ್ರಮದ ಬಗ್ಗೆ ಸದನದಲ್ಲಿ ಹೋರಾಟ ಮಾಡೋದಾಗಿ ವಿಜೇಂದ್ರ ಎಚ್ಚರಿಸಿದ್ದಾರೆ. ಮೈಸೂರಲ್ಲಿ ವಿಪಕ್ಷ ನಾಯಕ ಅಶೋಕ್ ನೇತೃತ್ವದಲ್ಲೂ ಕೂಡ ಪ್ರತಿಭಟನೆ ನಡೆಯಿತು. ಬೆಂಗಳೂರಿನಲ್ಲಿ ವಶಕ್ಕೆ ಪಡೆಯುವ ಭೀತಿ ಹಿನ್ನೆಲೆಯಲ್ಲಿ ಗೂಡ್ಸ್ ಆಟೋದಲ್ಲಿ ಅಶೋಕ್, ಅಶ್ವಥ್ ನಾರಾಯಣ ಅವರು ಮೈಸೂರಿಗೆ ತೆರಳಿದರು. ಮೂಡಾಗೆ ಮುತ್ತಿಗೆ ಹಾಕೋಕೆ ಯತ್ನಿಸಿದಂಥ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ಅರೆಸ್ಟ್ ಮಾಡಿದರು. ಮೈಸೂರಿನ ಮೂಡಾದಲ್ಲಿ ಆಗಿರ್ತಕ್ಕಂಥ ಒಂದು ದೊಡ್ಡ ಭ್ರಷ್ಟಾಚಾರ, 4,000-5,000 ಕೋಟಿಗೂ ಮೀರಿರ್ತಕ್ಕಂಥ ದೊಡ್ಡ ಹಗರಣ ಬಯಲಾಗಿದೆ. ಬಹಳ ಆತಂಕದಲ್ಲಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಭಾರತೀಯ ಜನತಾ ಪಾರ್ಟಿ ಇವತ್ತು ಮೈಸೂರು ಚಲೋಗೆ ನಾವು ಕರೆಯನ್ನು ಕೊಟ್ಟಿದ್ವಿ. ಮೈಸೂರಿನಲ್ಲಿ ಮೂಡ ಎದುರುಗಡೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಒಂದು ಶಾಂತಿಯುತ ಪ್ರತಿಭಟನೆ, ಇವತ್ತು ಇಂಥ ಪ್ರತಿಭಟನೆಯನ್ನು ಹತ್ತಿಕ್ಕತಕ್ಕಂಥ ಕೆಲಸ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಆದೇಶದ ಮೇರೆಗೆ ಇವತ್ತು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮೂಡಾದಲ್ಲಾಗಿರ್ತಕ್ಕಂಥ ಅಕ್ರಮಗಳನ್ನ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. 15 ಸೈಟು 16 ಸೈಟ್ಗಳಿಗೋಸ್ಕರ ಎಕರೆ ಲೆಕ್ಕದಲ್ಲಿ ಕೋಟ್ಯಾಂತರ ರೂಪಾಯಿ ಪರಿಹಾರ ಕೊಡೋಕ್ಕಾಗತ್ತೆ. ಮೊನ್ನೆ ಪತ್ರಿಕೆಗಳಲ್ಲಿ ನಾನೇ ನೋಡಿದ್ದೇನೆ. ಸುಮಾರು ಮೈಸೂರು ಆಸ್ತಿನ 15 ಎಕರೆಗೆ 1 ಕೋಟಿ ಕೊಡ್ತಾರೆ.
ಇಲ್ಲಿ ಬಂದು ಇಷ್ಟೊಂದು ಪರಿಹಾರ ಕೊಡುವಂಥದ್ದು ಬಹುಶಃ ಭಾರತದಲ್ಲಿ ಎಲ್ಲೂ ಸಹ ಇಲ್ಲ. ಸದಾಶಿವನಗರದಲ್ಲಿರ್ತಕ್ಕಂಥ ಇದಕ್ಕೆ 1,15 ಎಕರೆಗೆ ಇಲ್ಲಿ ಮಾತ್ರ ಇಲ್ಲಿ ಸುಮಾರು 16 ಸೈಟ್ಗಳನ್ನ ಪರಿಹಾರ ಕೊಡುವಂಥದ್ದು. ಇವತ್ತು ಇಡೀ ರಾಜ್ಯದಲ್ಲಿ ಇದನ್ನ ಭ್ರಷ್ಟಾಚಾರ ಭಾಳಷ್ಟು ಅತಿರೇಕಕ್ಕೆ ಹೋಗ್ತಾ ಇದೆ. ಇದನ್ನ ನಾವು